ಹನುಮಂತು ಹಳ್ಳಿ ಹುಡುಗ, ಮುಗ್ಧ ಜೀವಿ. ಆತ ಗೆದ್ರೆ ಚೆನ್ನಾಗಿರುತ್ತೆ ಮತ್ತೆ ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಆಗುತ್ತೆ. ಇದು ಅಶ್ವಿನಿ ಮೇಡಮ್ ಅವರ ಮಾತು. ತುಂಬಾ ಜನರು ಕೂಡ ಅಶ್ವಿನಿ ಮೇಡಮ್ ಅವರ ರೀತಿಯ ಥಿಂಕ್ ಮಾಡ್ತಾರೆ. ಅಶ್ವಿನಿ ಮೇಡಮ್ ಕೂಡ ಜೊತೆಗೆ ಬೇರೆ ಬೇರೆ ಸೆಲೆಬ್ರಿಟೀಸ್ಗಳು ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಪ್ರೋಮೋಸ್ಗಳನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಹನುಮಂತು ತುಂಬಾ ಚೆನ್ನಾಗಿ ಆಡಿದ್ದು, ಫೈನಲ್ ಟಿಕೆಟ್ ಕೂಡ ಸಿಕ್ಕಿದೆ. ಫಿನಾಲೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಸೂಪರ್. ವೈಲ್ಡ್ ಕಾರ್ಡ್ ಮೂಲಕ ಬಂದಂತಹ ಸ್ಪರ್ಧಿ ಹನುಮಂತ. 106 ದಿನ ಆಯಿತು. ತುಂಬ ಚೆನ್ನಾಗಿ ಕೂಡ ಹನುಮಂತು ಆಡಿದ್ರು. ಗೇಮ್ ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿ ಇದೀಗ ಫಿನಾಲೆ ಆಗಿದ್ದಾರೆ ಮತ್ತು ಅಲ್ಟಿಮೇಟ್ ಕ್ಯಾಪ್ಟನ್ ಸಹ ಆಗಿದ್ದಾರೆ. ಕೊನೆಯ ಕ್ಯಾಪ್ಟನ್ ಅಂತ ಹೇಳ್ಬೋದು. ಟಾಸ್ಕ್ ಎಲ್ಲವೂ ಕೂಡ ಮುಕ್ತಾಯ ಆಯಿತು. ಮಿಡ್ ವೀಕ್ ಎಲಿಮಿನೇಷನ್ ಮತ್ತು ವಾರಾಂತ್ಯ ಎಲಿಮಿನೇಷನ್ ಎಲ್ಲವೂ ಕೂಡ ನಡೆಯುತ್ತೆ. ಮುಂದಿನ ವಾರವೇ ಫೈನಲ್ಸ್. ಸುದೀಪ್ ಸರ್ ಅವರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊತಾರೆ. ಕೊನೆಯ ಬಾರಿಗೆ ಫೈನಲ್ಸ್ ಅನ್ನ ನಡೆಸ್ಕೊಡ್ತಾರೆ. ಅಶ್ವಿನಿ ಮೇಡಮ್ ಕೂಡ ಖಂಡಿತವಾಗಿಯೂ ಕೂಡ ಫೈನಲ್ ಅನ್ನ ನೋಡ್ತಾರೆ. ಹನುಮಂತನಿಗೆ ಸಪೋರ್ಟ್ ಮಾಡ್ತಾರೆ. ನಿಮಗೂ ಕೂಡ ಹನುಮಂತು ಇಷ್ಟ, ನೀವು ಕೂಡ ನೋಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಇದೆಯಾ ಹನುಮಂತನಿಗೆ? ತಪ್ಪದೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಗೇಮ್ ಟಾಸ್ಕ್ ನಲ್ಲಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಹನುಮಂತು. ಎಲ್ರಿಗೂ ಕೂಡ ಇಷ್ಟ ಆಯಿತು. ಹನುಮಂತು ಫೈನಲ್ಸ್ಗೆ ಬಂದಿದ್ದು ನೆಕ್ಸ್ಟ್ ಲೆವೆಲ್ ಸಂಭ್ರಮ, ಖುಷಿ. ಸೆಲೆಬ್ರಿಟೀಸ್ಗಳು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ದು ಹನುಮಂತನಿಗೆ ನೆಕ್ಸ್ಟ್ ಲೆವೆಲ್ ವಿಶಸ್ಗಳು ಕೂಡ ಸಿಗ್ತಾ ಇದೆ. ತಂದೆ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಅಶ್ವಿನಿ ಮೇಡಮ್ ಕೂಡ ಹೃತ್ಪೂರ್ವಕ ಶುಭಾಶಯಗಳನ್ನ ಕೂಡ ತಿಳಿಸುತ್ತಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಸೂಪರ್, ಮೆಚ್ಚುಗೆ ಮಾತು ಅಂತಾನೆ ಹೇಳ್ಬೋದು ಎಲ್ಲ ಕಡೆ.